ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಮ್ಮ ದೇಶದ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದರು. ಇದು ಯಾರ್ಯಾರ ಖುಷಿ ತಂತು ಅಂತ ಗೊತ್ತಿಲ್ಲ. ಇದರಿಂದ ಲಾಭ ಯಾರಿಗೆ, ನಷ್ಟ ಯಾರಿಗೆ ಅಂತ ಗೊತ್ತಿಲ್ಲ. ದೇಶಕ್ಕೆ ನಷ್ಟ, ಆದರೆ ಲಾಭ ಯಾರಿಗೆ ಅಂತ ಇನ್ನೂ ಗೊತ್ತಿಲ್ಲ. ದೇಶಕ್ಕೆ ಯಾಕೆ ನಷ್ಟ ಅಂತಂದರೆ, ಒಬ್ಬ ಶಿಕ್ಷಣ ಸಚಿವ ಬುದ್ಧಿವಂತ, ದೇಶದಲ್ಲಿ ಯಾವ ರೀತಿ ನಡವಳಿಕೆ ಇರಬೇಕು, ಯಾವ ರೀತಿ ಬುಕ್ನಿಗೆ ಪ್ರಿಂಟ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದಂಥ ಏಕೈಕ ವ್ಯಕ್ತಿ ಧರ್ಮೇಂದ್ರ ಪ್ರಧಾನ್. ಸುಮಾರು ಮೊಘಲರ ಕಾಲದಲ್ಲಿದ್ದಂಥ ಕಥೆನೆಲ್ಲ ತುಂಬಿಕೊಂಡಿದ್ರು. ಆ ಕಥೆನೆಲ್ಲ ಕಿತ್ತಾಕಿ ಹೊಸ ಕಥೆಗಳು ಮತ್ತು ಹೊಸದಾಗಿ ನಾಡು ನುಡಿಗೆ, ಜನರಿಗೆ ಹತ್ತಿರ ಸಿಕ್ಕುವಂಥ ವಿಷಯಗಳನ್ನೀಗ ಪುಸ್ತಕದಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಂಥ ಏಕೈಕ ಶಿಕ್ಷಣ ಸಚಿವ ಪ್ರಧಾನ್ ಅವರು. ಅದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಅವರು ರಾಜೀನಾಮೆ ಕೊಟ್ಟದ್ದು ತುಂಬ ನೋವಿನ ಸಂಗತಿ. ತುಂಬ ನೋವು ಅಂದರೆ ಅವ್ರಿಗೂ ನೋವಾಗಿದೆ, ನಮಗೂ ನಮ್ಮಂತೆಯವ್ರಿಗೂ ಒಂದಷ್ಟು ಜನರಿಗೆ ನೋವಾಗಿದೆ ಅವರು ರಾಜೀನಾಮೆ ಕೊಟ್ಟಿದ್ದು. ಯಾಕೆಂದರೆ ಸ್ವಲ್ಪ ಸುಧಾರಣೆ ತಂದಿದ್ದರು. ಇನ್ನೂ ಒಂದು ಸ್ವಲ್ಪ ಕಾಲ, ಇನ್ನೊಂದು 10 ವರ್ಷ ಕಾಲ ಅವರೇ ಶಿಕ್ಷಣ ಸಚಿವರಾಗಿದ್ದರೆ ಇನ್ನೊಂದಷ್ಟು ಬದಲಾವಣೆಗಳನ್ನೀಗ ತರೋದಕ್ಕೆ ಅನುಕೂಲ ಆಗ್ತಾಯಿತ್ತು. ಯಾಕೆಂದರೆ ಅವರ ಯೋಚನಾ ಶಕ್ತಿ ಆ ರೀತಿ ಇತ್ತು. ಆ ಯೋಚನಾ ಶಕ್ತಿನೀಗ ಹಾಳು ಮಾಡಿಬಿಟ್ರು. ರಾಜ್ಯದ ಮತ್ತು ದೇಶದ ಎರಡು ವಿಷಯಗಳನ್ನು ಕೂಡ ರಾಜ್ಯದವರು ದೇಶದ ಏನು ಮಾಡಿದೆ ಅದನ್ನೀಗ ಫಾಲೋ ಮಾಡಬೇಕಾಗಿರುತ್ತೆ. ಆ ಫಾಲೋನಲ್ಲಿ ನಿಜವಾಗೂ ನಮ್ಮ ರಾಜ್ಯದವರು ತುಂಬ ಬುದ್ಧಿವಂತರು ಅಂದರೆ ಅಂತಿಂಥ ಬುದ್ಧಿವಂತರಲ್ಲ. ಅದರಲ್ಲಿ ನಮ್ಮ DK ಶಿವಕುಮಾರ್ ಅವರು, ಮತ್ತು ಪ್ರಿಯಾಂಕಾ ಖರ್ಗೆ, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಮೇಡಮು, ಎಲ್ಲರಿಗೂ ಖುಷಿಯಾಗಿದೆ. ಏನಪ್ಪ ಮಲ್ಲಿಕಾರ್ಜುನ ಖರ್ಗೆ, ನೀವು ಈಗಾಗಲೇ 81, 82 ಆಗೋಗಿದೆ. ನಿಮಗೆ ಖುಷಿ ಆಯಿತಾ ಪ್ರಧಾನ್ ಅವರು ರಾಜೀನಾಮೆ ನೀಡಿದ್ದು? ಎಷ್ಟು ಖುಷಿ ಆಯಿತು? ನಿಮಗೇನಾದ್ರು ಎಜುಕೇಷನ್ ಬಗ್ಗೆ ಗೊತ್ತಿತ್ತಾ? ಎಜುಕೇಷನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಯಾಕೆ ಹಂಗಂತಂದರೆ, ನೀವುಗಳು ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇಷ್ಟು ವರ್ಷ ನೀವು ಅಧಿಕಾರ ಆಳಿ ತಗೊಂಡಂಥ ಮಂತ್ರಿ ಪದವಿಗಳಿಗೆ ಒಂದಕ್ಕೂ ನೀವು ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಯಾವುದು ವಿರೋಧ ಪಕ್ಷ ನಾಯಕರಾದ್ರಿ, ಅದು ಫೇಲೂರು. ಮತ್ತು ಕಾನೂನು ಮಂತ್ರಿ ಆಗಿದ್ರಿ, ಅದಕ್ಕೂ ಫೇಲೂರು. ಮತ್ತು ಗೃಹ ಮಂತ್ರಿ ಆಗಿದ್ರಿ, ಅದು ಫೇಲೂರು. ಮತ್ತು ಇನ್ನೊಂದು ಯಾವುದೋ ಒಂದು ಖಾತೆ ತಗೊಂಡಿದ್ರಿ, ನನಗೆ ಗೊತ್ತಾದಾಗೆ ಎಲ್ಲ ಫೇಲೂರು. ಎಲ್ಲರ ಮಂತ್ರಿಮಂಡಲದಲ್ಲೂ ನೀವೇ ಮಂತ್ರಿಗಳು. ಏನಕ್ಕೆ? ಕೌಂಟಿಗೆ ಮುಖ್ಯಮಂತ್ರಿಗಳ ಜೊತೆಗೆ ನೀವು ಮಂತ್ರಿ ಪದವಿ ತಗೊಂಬಿಟ್ಟು ಸೀನಿಯರ್ ಅಂತ, ಈಗಲೂ ಅದೇ ಸೀನಿಯರ್ ಅಂತೇಳಿ ಅಲ್ಲೋಗಿ KPCC AICC ಅಧ್ಯಕ್ಷರಾಗಿದ್ದೀರ. ಸಂತೋಷನಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ನಿಮಗೆ ಸಂತೋಷ ಆದರೆ ಸಾಕು. ಮತ್ತು ನಿಮ್ಮ ರಾಹುಲ್ ಗಾಂಧಿಗೆ ಸಂತೋಷ ಆಯ್ತಾ ಇಲ್ವಾ ಕೇಳ್ಕೊಂಬಿಡಿ. ಯಾಕೆಂಗಂದರೆ ಅವ್ರಿಗೆ ನಮ್ಮ ಭಾಷೆ, ಕನ್ನಡ ಭಾಷೆ ಅರ್ಥ ಆಗಲ್ಲ. ನಾನೊಬ್ಬ ನಾಗೇಂದ್ರ ಅಂತ ಇದ್ದೀನಿ, ಚಾಮರಾಜಪೇಟೆ ಕಸ್ತೂರಿಬಾ ನಗರದಲ್ಲಿ. ನಾನು ಕೇಳ್ತಾ ಇದ್ದೀನಿ, ನಿಮಗೆ ಇದು ಸಂತೋಷ ಆದರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದು ಸಂತೋಷ ಆದರೆ ನನಗೂ ಸಂತೋಷ ಅಂತ ನಾನು ಅನ್ಕೋತೀನಿ. ಯಾಕೆ ಹಂಗಂತಂದರೆ, ನಿಮಗೆ ಹಿಂದೂ ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ. ಏನು ಗೊತ್ತೋ, ನೀವು ಆಳ್ವಿಕೆ ಮಾಡೋದೊಂದು ಬಿಟ್ಟರೆ, ಮಂತ್ರಿ ಪದವಿ ಈಸ್ಕೊಂಬಿಟ್ಟು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಡೆಲ್ಲಿಯಿಂದ ಬೆಂಗಳೂರು, ಬೆಂಗಳೂರು ಟು ಡೆಲ್ಲಿ, ಇಲ್ಲಿ ಇದ್ದಾಗ ಬೆಂಗಳೂರು ಟು ಕಲಬುರ್ಗಿ ಟು ಬೆಂಗಳೂರು. ಇಷ್ಟೇ ನಿಮ್ಗೆ ಗೊತ್ತಿರೋದು. ಏನಾದ್ರು ಸಾಧನೆ ಸಹಕಾರಗಳು ಮಾಡಿದ್ದೀರಾ? ಹಂಗೆ ನಿಮ್ಮ ಮಗ, ಬುದ್ಧಿವಂತ ಮಗ, ಎಂಥ ಬುದ್ಧಿವಂತ ಅಂದರೆ, ಅವ್ನಿಗೆ ವಾಡ್ದು ವಿದ್ಯಾಭ್ಯಾಸನಿಗೆ ಇನ್ನೊಂಚೂರು ಎಜುಕೇಷನ್ ಮಾಡಿದರೆ ಇನ್ನೊಂಚೂರು ತಲೆ ಚೆನ್ನಾಗಿರೋದು. ಎಲ್ಲ ಸರಿ, ಆದರೆ ಒಂದು ಸರಿ ಇಲ್ಲ ಅಂತ. ಹೆಂಗೆ? ಬರೀ ಕ್ವಾಚಕ್ ಬುದ್ಧಿ, ಕಚರ, ಹೆಚ್ಚಿಗೆ ವಿಷಯಗಳನ್ನೀಗ ತಿಳ್ಕೊಂಡಿಲ್ಲ, ಏನಿಲ್ಲ. ನನಗೆಲ್ಲ ಗೊತ್ತು ಅಂತ ತಾನು ಎಲ್ಲದಕ್ಕೂ ಬಾಯ ಹಾಕ್ತಾನೆ. ಎಲ್ಲ ಮಂತ್ರಿಗಳ ವಿಷಯಕ್ಕೂ ಈತನೇ ಮಂತ್ರಿ.
ಆ ಮಂತ್ರಿಗಳೇ ಹೇಳಂಗಿಲ್ಲ, ಇವನೇ ಫಸ್ಟ್ ಹೇಳ್ಬಿಡ್ತಾನೆ. ಅಂಥ ಮುಖ್ಯಮಂತ್ರಿ ಯಾರು, ಅಂಥ ಸಚಿವ ಯಾರು ಇದ್ದಾರೆ ಹಂಗಂತಂದರೆ ಪ್ರಿಯಾಂಕಾ ಖರ್ಗೆ. ಪ್ರಿಯಾಂಕಾ ಖರ್ಗೆ ಸಂತೋಷ ಆಯ್ತಾ? ಹಾಂ, ಸಂತೋಷ ಆಯ್ತೇನಪ್ಪ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನಿಮಗೆ ಸಂತೋಷ ತಂತ? ಕಾಂಗ್ರೆಸ್ನವ್ರಿಗೆ ಕರ್ನಾಟಕ ಅತಿ ಹೆಚ್ಚಾಗಿ ಹೇಳಬೇಕು ಅಂದರೆ ಕರ್ನಾಟಕ ಕಾಂಗ್ರೆಸ್ನವರು ಅಂತ ಬುದ್ಧಿವಂತರು ಜಗತ್ತಲ್ಲೇ ಯಾರೂ ಇಲ್ಲ. ಜಗತ್ತಲ್ಲೇ ಎಲ್ಲ ಏನು ತಿಳ್ಕೊಳ್ದಿದ್ದವರು, ಪ್ರಬುದ್ಧರಲ್ಲ ಅವರು, ಅಪ್ರಬುದ್ಧರು. ಹಂಗಾಗಿದೆ ಈಗ. ಯಾಕೆ ಹಂಗಂತಂದರೆ ನಿಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ನೇಹಿತರೊಬ್ರು ಇದ್ದಾರೆ ಗೊತ್ತಾ? ಯಾರು ಅದು? ರಾಹುಲ್ ಮೆನ್ಸಿ ಅವ್ರಿಗೆ ಸಮಾಧಾನ ತಂತ. ರಾಹುಲ್ ಮೆನ್ಸಿ ಅವರು ಎರಡೆರಡು ಕಡೆ ಇದನ್ನ ಇಟ್ಕೊಂಡಿದ್ದೀರಂತೆ, ಲಂಡನ್ನು ಮತ್ತು ಇಂಡಿಯಾ ಎರಡು ಕಡೆನೂ ಪೌರತ್ವ ಇಟ್ಕೊಂಡಿದ್ದೀರಾ. ಏನಕ್ಕೆ? ಯಾವ ದೇಶದಲ್ಲಿ ಪರ್ಮನೆಂಟ್ ಆಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ನಿಮಗೆ ನಾಳೆ ದಿವಸ ಇಲ್ಲಿ ಪೌರತ್ವದಲ್ಲಿ ಕೋರ್ಟ್ ಏನಾದ್ರು ತೀರ್ಪು ಕೊಟ್ಟರೆ ನಿಮ್ಮನ್ನು ಗಡೀಪಾರು ಮಾಡುತ್ತೆ. ಗಡೀಪಾರು ಮಾಡುವ ದಿನ ಹತ್ತಿರ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ. ಬುದ್ಧಿ ಬರಬೇಕಾದ್ರೆ ಒನಕೆ ಚಿಗುರುತ್ತೆ ಗೊತ್ತಾ? ಒನಕೆ ಚಿಗುರುತ್ತಂತೆ, ಹಂಗೆ ಚಿಗುರ್ತಾ ಇದೆ. ಒನಕೆ ಅಂದರೆ ಗೊತ್ತಾ ನಿಮಗೆ? ಅದು ಚಿಗುರುತ್ತಂತೆ. ಹಂಗೆ ರಾಹುಲ್ ಗಾಂಧಿ ಬುದ್ಧಿನೂ ಕೂಡ ಚಿಗುರ್ತಾ ಇದೆ ಅಂತೆ. ಅದಕ್ಕೆ ಇನ್ನೂ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಅಲ್ಲ ರೀ, ನೀವು ನಾನು ಪ್ರಧಾನಮಂತ್ರಿ ಅಂತೀಯ. 545 ಸೀಟ್ಗೂ ನೀನು ಮೆಂಬರ್ಗಳನ್ನೇ ಇಟ್ಟಿಲ್ಲ. MP ಗೆ ನಿಂತ್ಕೊಳ್ಳೋಕ್ಕೆ ಜನರೇ ಇಲ್ಲ. ಮತ್ತು ನಿನ್ನಲ್ಲಿ ಕಾರ್ಯಕರ್ತರ ಪಡೆ ಇಲ್ಲ. ಹೆಂಗಾಗುತ್ತೆ? ನೀನು ಗೆಲ್ತೀನಿ, ನಾನು ಗೆಲ್ತೀನಿ, ನಾನೇ ಮುಖ್ಯಮಂತ್ರಿ, ನಾನೇ ಪ್ರಧಾನಮಂತ್ರಿ ಅಂತ. ಇಲ್ಲ, ಒಬ್ಬ ಹೇಳ್ತಾರೆ ತುಂಬ ಬುದ್ಧಿವಂತ ಅಂದರೆ ಅತಿ ಬುದ್ಧಿವಂತ ಇವರು. ಯಾರು ಹೇಳೆ? ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಳ ಅತಿ ಬುದ್ಧಿವಂತ. ಮುಂದೆ ಎಂದಾದರೂ ಒಂದು ದಿವಸ ಅಂತ ಹೇಳೋದವರು. ಹೆಂಗೆ? ಒಂದು ದಿವಸ ನಮ್ಮ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಕನಸು ಕಾಣ್ತಾ ಇರಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನಿಮ್ಮದೂ ಅಷ್ಟೇ ಬುದ್ಧಿ ಒನಕೆ ಚಿಗುರ್ದಂಗೆ ಚಿಗುರ್ತಾ ಐತೆ. ಹೆಂಗೆ? ಒನಕೆ ಚಿಗುರ್ದಂಗೆ ಚಿಗುರ್ತಾ ಇದೆ. ಯಾಕೆ ಹಂಗಂತಂದರೆ ರಾಹುಲ್ ಬುದ್ಧಿನೇ ಇಲ್ಲ. ಮತ್ತು ಅವನು ಪ್ರಧಾನಮಂತ್ರಿ ಆಗೋದು ಯಾವ ಕಾಲಕ್ಕೆ? ಕಾರ್ಯಕರ್ತರ ಪಡೆ ಇರಬೇಕಲ್ರಿ. ಇಷ್ಟು BJPನಲ್ಲಿ ಕೋಟ್ಯಾಂತರ BJP ಕಾರ್ಯಕರ್ತರ ಪಡೆ ಇದೆ. ಅವರೇ ಮುಂದೆ ಏನೋ ಎತ್ತೋ ಅಂತ ಭಯ ಬಿದ್ದು ಒದ್ದಾಡ್ತಾ ಇದ್ದಾರೆ. ಎಲ್ಲಿ ನಾವು ಹಿನ್ನಡೆ ಆಗ್ಬಿಡ್ತೀವೋ ಏನೋ, ನಾವು ಇದಕ್ಕೆ ಹಿನ್ನಡೆ ಆಗದಿದ್ದಂಗೆ ನಾವು ನೋಡ್ಕೋಬೇಕು ಅಂತ ಒಂದಲ್ಲ ಒಂದು ರೀತಿ ಶ್ರಮ ಪಡ್ತಾನೇ ಇದ್ದಾರೆ. ನಾನು ನಿಮಗೆ ಏನೂ ಇಲ್ಲದೆ ನೀವು ನಾನು ಗೆದ್ದುಬಿಡ್ತೀನಿ, ನಾನೇ ಪ್ರಧಾನಮಂತ್ರಿ ಆಯ್ತೀನಿ ಅಂತ ಕನಸು ಕಾಣ್ತಾ ಇದೆಯಲ್ಲಪ್ಪ ರಾಹುಲ್ ಗಾಂಧಿ. ನೀವಾದರೂ ಬುದ್ಧಿ ಹೇಳೋಕ್ಕಾಗಲ್ವಾ? ಸಿದ್ದರಾಮಯ್ಯ, ನೀನೇ ಹೇಳ್ತೀಯಲ್ಲ ಇಲ್ಲಿ ನಮ್ಮ ರಾಹುಲ್ ಪ್ರಧಾನಿ ಕ್ಯಾಂಡಿಡೇಟ್ ಅಂತ ಅಲ್ವಾ? ನಿಮ್ಮ ಕ್ಯಾಂಡಿಡೇಟು ಪ್ರಧಾನಮಂತ್ರಿ ಕ್ಯಾಂಡಿಡೇಟಾ? ಇನ್ನೊಬ್ರು ಇದ್ದಾರೆ ಗೊತ್ತಾ? ಇನ್ನೊಬ್ಬರು ಬಹಳ ಬುದ್ಧಿವಂತರು ಅಂದರೆ ಹಣದಲ್ಲಿ ಹೆಂಗೆ ಶ್ರೀಮಂತರು ಹಂಗೆ ಇವರು ಬುದ್ಧಿನಲ್ಲೂ ದೊಡ್ಡ ಶ್ರೀಮಂತರು. ಯಾರು? DK ಶಿವಕುಮಾರ್ ಬುದ್ಧಿ ಹೆಂಗಿದೆ ಗೊತ್ತಾ? ಒನಕೆನೂ ಅಲ್ಲದೆ ಇನ್ನೇನು ಸಿಗುತ್ತೆ ಅಂತ ಹೇಳಬೇಕು. ಅದೇ ಕರೆಕ್ಟು. ಒನಕೆ ಬಿಟ್ಟರೆ ಬೇರೆ ಏನೂ ಇಲ್ಲ.